ನಮಸ್ಕಾರ ವೀಕ್ಷಕರೇ, 11 ವಿಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ನಾವು ಈ ಸಂಚಿಕೆಯಲ್ಲಿ ಲಕ್ಷ್ಮೀ ಯೋಗ ಅಂದರೆ ಏನು, ಅದು ಯಾವ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ, ಅದು ಯಾವ ಟೈಮಲ್ಲಿ ಆ್ಯಕ್ಟಿವ್ ಆಗುತ್ತೆ ಹಾಗೂ ಅದರ ಫಲಗಳೇನು ಅನ್ನೋದ್ರ ಬಗ್ಗೆ ನಾವಿವತ್ತು ಸ್ವಲ್ಪ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಲಕ್ಷ್ಮೀ ಯೋಗ ಅಂದರೆ ಅದು 9ನೇ ಮನೆಯ ಅಧಿಪತಿಯಿಂದ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 9ನೇ ಮನೆಯ ಅಧಿಪತಿ ಅಲ್ಲಿ ಯಾವ ಗ್ರಹ ಇದೆ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. 9ನೇ ಮನೆಯ ಅಧಿಪತಿ ಯಾರು ಅನ್ನೋದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಸೊ ಇಲ್ಲಿ ನಾನು ಎರಡು ಲಗ್ನಗಳನ್ನ ಗುರುತಿಸಿದ್ದೀನಿ. ಸೊ ಇಲ್ಲಿ ಮಕರ ಲಗ್ನ ಗುರುತಿಸಿದ್ದೀನಿ, ಇಲ್ಲೊಂದು ಮಿಥುನ ಲಗ್ನ ಗುರುತಿಸಿದ್ದೀನಿ. ಸೊ ನಾನು ಇವತ್ತು ಎರಡು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಅದು ಯಾವ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ ಅಂತ. ಸೊ ಇಲ್ಲಿ ಮೊದಲಿಗೆ ಹೇಳ್ಬಿಡ್ತೀನಿ, 9ನೇ ಮನೆಯ ಅಧಿಪತಿ ಒಂದು ಸ್ವಂತ ಮನೆಯಲ್ಲಿ ಇರಬೇಕು ಅಥವಾ ಉಚ್ಚ ಸ್ಥಾನದಲ್ಲಿ ಇರಬೇಕು. ಆವಾಗ ಒಂದು ಲಕ್ಷ್ಮೀ ಯೋಗ ಫಾರ್ಮೇಷನ್ ಆಗುತ್ತೆ. ಸೊ ಅದು ಯಾವ ರೀತಿಯಾಗಿ, ಮೊದಲಿಗೆ ಇಲ್ಲಿ ಒಂದು ಮಕರ ಲಗ್ನದಿಂದ ನೋಡ್ತಾ ಹೋಗೋಣ. ಸೊ 1 2 3 4 5 6 7 8 9. ಸೊ ಇಲ್ಲಿ 9ನೇ ಮನೆ ಇದು. ಸೊ ಈ 9ನೇ ಮನೆ ಕನ್ಯಾ ರಾಶಿ ಆಗುತ್ತೆ. ಸೊ ಈ ಕನ್ಯಾ ರಾಶಿಯ ಓನರ್ ಯಾರು? ಬುಧ ಗ್ರಹ. ಸೊ ಇಲ್ಲಿ ಬುಧ ಗ್ರಹದ ಸ್ವಂತ ಮನೆಗಳು ಯಾವ್ಯಾವು? ಮಿಥುನ ಹಾಗೂ ಕನ್ಯಾ. ಹಾಗೂ ಉಚ್ಚ ಸ್ಥಾನ ಯಾವುದು? ಕನ್ಯಾನೆ. ಸೊ ಇಲ್ಲಿ ಈ ಎರಡೂ ಮನೆಗಳಲ್ಲಿ ಬುಧ ಇದ್ದರೆ ಸೊ ಇಲ್ಲಿ ಮಕರ ಲಗ್ನದವರಿಗೆ ಲಕ್ಷ್ಮೀ ಯೋಗ ಬರುತ್ತೆ. ಫಾರ್ ಎಕ್ಸಾಂಪಲ್ಲು ಇಲ್ಲಿ ಸೂರ್ಯ ಇರ್ಬೋದು, ಅಥವಾ ಇಲ್ಲೆಲ್ಲೋ ಚಂದ್ರನೂ ಇರ್ಬೋದು, ಅಥವಾ ಇಲ್ಲಿ ಗುರುನೂ ಇರ್ಬೋದು, ಬೇಕಾದಂಗಿರಲಿ. ಇಲ್ಲೆಲ್ಲೂ ಬುಧ ಇಲ್ಲ ಅಂದರೆ ಅವರಿಗೆ ಲಕ್ಷ್ಮೀ ಯೋಗ ಇಲ್ಲ ಅಂತ ಅರ್ಥ. ಸೊ ಲಕ್ಷ್ಮೀ ಯೋಗ ಇಲ್ಲ ಅಂದರೆ ಅವ್ರಿಗೆ ದುಡ್ಡೇ ಇಲ್ಲ ಅಂತ ಅಲ್ಲ. ಸೊ ಇಲ್ಲಿ ಲಕ್ಷ್ಮೀ ಯೋಗ ಏನು ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ದಾಗೆ ಆಮೇಲಾಗಿ ಹೇಳ್ತೀನಿ. ಸೊ ಫಸ್ಟಿಗೆ ಇದು ಯಾವ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬಿಡೋಣ. ಇಲ್ಲಿ ಯಾವ್ಯಾವ ಗ್ರಹ ಇದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಇಲ್ಲಿ 9ನೇ ಮನೆಯ ಅಧಿಪತಿ ಯಾರು? ಬುಧ ನಿಮಗೆ ಇಲ್ಲಿ ಇದೆಯಾ ಅಥವಾ ಇಲ್ಲಿದೆಯಾ ಅನ್ನೋದ್ರ ಮೇಲೆ ನೀವು ಲಕ್ಷ್ಮೀ ಯೋಗ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ಮಿಥುನ ಲಗ್ನ ಗುರುತು ಮಾಡಿದ್ದೀನಿ. ಸೊ ಇಲ್ಲಿ 1 2 3 4 5 6 7 8 9. ಸೊ ಇಲ್ಲಿ 9ನೇ ಮನೆ ನಮಗೆ ಏನಾಗುತ್ತೆ, ಇಲ್ಲಿ ಕುಂಭರಾಶಿ ಬರುತ್ತೆ. ಸೊ ಈ ಕುಂಭ ರಾಶಿಯಲ್ಲಿ ಓನರ್ ಯಾರು? ಶನಿ. ಸೊ ಶನಿಯ ಸ್ವಂತ ಮನೆಗಳು ಯಾವ್ಯಾವು? ಕುಂಭ ಹಾಗೂ ಮಕರ. ಉಚ್ಚ ಸ್ಥಾನ ಯಾವುದು? ಇಲ್ಲಿ ತುಲಾ ರಾಶಿ. ಸೊ ಈ ಶನಿ ಈ ಮಿಥುನ ಲಗ್ನದವರಿಗೆ ಕುಂಭ, ಮಕರ ಹಾಗೂ ತುಲಾ ರಾಶಿಗಳಲ್ಲಿ ಶನಿ ಇದ್ದರೆ ಅದು ಅವರಿಗೆ ಲಕ್ಷ್ಮೀ ಯೋಗನ ತಂದುಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಯಾರಿಗೂ ತುಲಾ ರಾಶಿಯಲ್ಲಿ ಏನೋ ಒಂದಿರ್ಬೋದು, ಇಲ್ಲಿ ಬುಧ ಇರ್ಬೋದು, ಅಥವಾ ಇಲ್ಲಿ ಮಕರ ರಾಶಿಯಲ್ಲಿ ಸೂರ್ಯ ಇರ್ಬೋದು, ಇನ್ನೆಂಗೋ ಇಲ್ಲೆಲ್ಲೋ ಗುರು ಇರ್ಬೋದು. ತಲೆ ಕೆಡಿಸ್ಕೋಬೇಡಿ. ಸೊ ಇಲ್ಲಿ ಶನಿ ಇತ್ತಾ, ಮುಗೀತು. ಇಲ್ಲಿ ನಿಮಗೆ ಒಂದು ಲಕ್ಷ್ಮೀ ಯೋಗ ಪ್ರಾಪ್ತಿಯಾಗುತ್ತೆ. ಇಲ್ಲಿ ಶನಿ ಇತ್ತಾ, ಲಕ್ಷ್ಮೀ ಯೋಗ ಪ್ರಾಪ್ತಿಯಾಗುತ್ತೆ. ಸೊ ಇಲ್ಲಿ ಶನಿ ಇತ್ತಾ, ಲಕ್ಷ್ಮೀ ಯೋಗ ಪ್ರಾಪ್ತಿಯಾಗುತ್ತೆ. ಸೊ ಅದು ಯಾವ್ಯಾವ ಗ್ರಹದ ಜೊತೆ ಸೇರಿದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಆ ಗ್ರಹ ಇದೆಯಾ? ಇದ್ದರೆ ನಿಮಗೆ ಲಕ್ಷ್ಮೀ ಯೋಗ ಇದೆ. ಸೊ ಹಾಗಾದರೆ ಇದು ಯಾವ ರೀತಿಯಾಗಿ ಆ್ಯಕ್ಟಿವ್ ಆಗುತ್ತೆ, ಯಾವ ಟೈಮಲ್ಲಿ ಆ್ಯಕ್ಟಿವ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಇಲ್ಲಿ ಯಾವುದೇ ಗ್ರಹದಿಂದ ಅದು ಫಾರ್ಮೇಷನ್ ಆಗ್ಬೋದು. ಈ ಲಕ್ಷ್ಮೀ ಯೋಗ ಅನ್ನೋದು 9ನೇ ಮನೆಯ ಅಧಿಪತಿಯಿಂದ ಫಾರ್ಮೇಷನ್ ಆಗ್ಬೋದು. ಅದು ಆ್ಯಕ್ಟಿವ್ ಆಗೋದು ಲಗ್ನಾಧಿಪತಿಯ ದಶಾ ಟೈಮಲ್ಲಿ. ಸೊ ಇಲ್ಲಿ ಲಗ್ನಾಧಿಪತಿಯ ದಶಾ ಟೈಮ್ ಬೇಕು. ಸೊ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ಮಕರ ರಾಶಿಯವರಿಗೆ ಬುಧನಿಂದ ಲಕ್ಷ್ಮೀ ಯೋಗ ಪ್ರಾಪ್ತಿ ಆದರೂ ಸಹ ಶನಿಯ ದಶದಲ್ಲಿ ಅವರಿಗೆ ಲಕ್ಷ್ಮೀ ಯೋಗ ಆ್ಯಕ್ಟಿವ್ ಆಗುತ್ತೆ. ಸೊ ಲಗ್ನಾಧಿಪತಿಯ ದಶಾ ಟೈಮಲ್ಲಿ ಲಕ್ಷ್ಮೀ ಯೋಗ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಆ್ಯಕ್ಟಿವ್ ಆಗೋದ್ರಿಂದ ಒಂದು ಶ್ರೀಮಂತಿಕೆ ಬರುತ್ತೆ. ಸೊ ಇಲ್ಲಿ ಶ್ರೀಮಂತಿಕೆ ಅಂದರೆ ಏನು? ಸೊ ಇಲ್ಲಿ ಶ್ರೀಮಂತಿಕೆ ಅಂದರೆ ಒಂದು ಸಿಕ್ಕಾಬಟ್ಟೆ ದುಡ್ಡಿದ್ದು ಊರಿನಲ್ಲಿರೋರಿಗೆಲ್ಲ ಹಂಚಬೇಕು ಅನ್ನೋ ಥರ ಶ್ರೀಮಂತಿಕೆ ಅಲ್ಲ. ಸೊ ಶ್ರೀಮಂತಿಕೆ ಅಂದರೆ ಏನು? ಅವರ ಒಂದು ದುಡಿಮೆಯಲ್ಲಿ ಅವರ ಎಲ್ಲ ಖರ್ಚುಗಳನ್ನು ಕಳೆದು ಒಂದು ವಿಪರೀತವಾದಂಥ ಒಂದು ಎಮರ್ಜೆನ್ಸಿಗಳನ್ನ ತಡ್ಕೊಂಡು, ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು, ಅಥವಾ ಏನೋ ಒಂದು ಸಡನ್ನಾಗಿ ಆಗುವಂತಹ ಖರ್ಚುಗಳಿರ್ಬೋದು. ಸೊ ಅಂತಹ ಖರ್ಚುಗಳನ್ನು ತಡೆದುಕೊಂಡು ಕೈಯಲ್ಲಿ ಸ್ವಲ್ಪ ದುಡ್ಡು ಮಿಕ್ಕಿದ್ರೆ ಸೊ ಅದು ಲಕ್ಷ್ಮೀ ಯೋಗ. ಸೊ ಅದು ಅವರ ಶ್ರೀಮಂತಿಕೆ ಅಂತ ಅಂತೀನಿ ನಾನು. ಸೊ ಇಲ್ಲಿ ಶಾಸ್ತ್ರ ಕೂಡ ಅದನ್ನೇ ಹೇಳುತ್ತೆ. ಶ್ರೀಮಂತಿಕೆ ಅಂದರೆ ಏನು? ಸೊ ಶ್ರೀಮಂತಿಕೆ ಅಂದರೆ ಕೈಯಲ್ಲಿರೋ ದುಡ್ಡನ್ನು ಎಂಥ ಎಮರ್ಜೆನ್ಸಿಯಲ್ಲಿ ಕೂಡ ಖರ್ಚು ಮಾಡಿ ಇನ್ನೊಂಚೂರು ದುಡ್ಡು ಅವ್ರ ಹತ್ರ ಉಳಿದ್ರೆ ಅದು ಶ್ರೀಮಂತಿಕೆ, ಶಾಸ್ತ್ರ ಹೇಳೋ ಶ್ರೀಮಂತಿಕೆ. ಸೊ ನೀವು ಬಯಸೋ ಶ್ರೀಮಂತಿಕೆ ಅಲ್ಲ ಅದು. ಸೊ ಲಕ್ಷ್ಮೀ ಯೋಗ ಇಂತಹ ಶ್ರೀಮಂತಿಕೆನ ಕೊಡುತ್ತೆ. ಮಿನಿಮಮ್ ಅಷ್ಟು
ಇನ್ನು ಬೇಕಾದಂಗೆ ಮುಂದಕ್ಕೆ ಎಷ್ಟು ಬೇಕಾದ್ರೂ ಇರ್ಬೋದು, ಮಿನಿಮಮ್ ಅಷ್ಟಾದರೂ ಮಾಡುತ್ತೆ. ಸೊ ಈ ಲಕ್ಷ್ಮೀ ಯೋಗದ ಫಲಗಳು ಇಷ್ಟಿಷ್ಟು. ಸೊ ನಾನಿಲ್ಲಿ ಶಾಸ್ತ್ರದಲ್ಲಿ ಸಿಕ್ಕಾಬಟ್ಟೆ ಬೇಕಾದಷ್ಟು ಒಂದು ಯೋಗಗಳಿದೆ. ಸೊ ನಾನಿಲ್ಲಿ ಇಂಪಾರ್ಟೆಂಟ್ ಯೋಗಗಳನ್ನು ಮಾತ್ರ ನಾನು ಲಿಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಯೋಗದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.